ಇತಿಹಾಸ ಸೃಷ್ಟಿಸಿದ ದೊಬಲಗುಂಡಿ ಜಾತ್ರೆ ಹರಿದು ಬಂದಿತು ಜನಸಾಗರ. ಹೌದು, ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ದೊಬಲಗುಂಡಿ ಗ್ರಾಮದಲ್ಲಿ 70 ವರ್ಷಗಳ ಹಿಂದೆ ನಡೆದ ಜಾತ್ರೆಯು 2025ರಲ್ಲಿ ಮರುಕಳಿಸಿದ್ದು, ಗ್ರಾಮದ ಮಹಾಲಕ್ಷ್ಮಿ ಹಾಗೂ ಮರಿಗೆಮ್ಮ ದೇವಿಯ ಜಾತ್ರೆಯು ವಿಜೃಂಭಣೆಯಿಂದ ಜರುಗಿದೆ. ಈ ಜಾತ್ರೆಯು ಸತತವಾಗಿ 5 ದಿನ ಅತ್ಯಂತ ವಿಜೃಂಭಣೆಯಿಂದ ಜರುಗಿದ್ದು, ಮರಿಗೆಮ್ಮ ದೇವಿ ಹಾಗೂ ಮಹಾಲಕ್ಷ್ಮಿ ದೇವಿಯ ದರ್ಶನ ಪಡೆಯಲು ಗ್ರಾಮದ ಅಲ್ಲದೆ ಸುತ್ತಮುತ್ತಲಿನ ಹಾಗೂ ದೂರದ ಊರುಗಳಿಂದ ನೆಲೆಸಿರುವ ಗ್ರಾಮಸ್ಥರೂ ಕೂಡ ಗ್ರಾಮದ ಜಾತ್ರೆಗೆ ಬಂದಿದ್ದು, ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿ ವಿಜೃಂಭಣೆಯಿಂದ ಜಾತ್ರೆ ನಡೆದಿದೆ. ಮಹಿಳೆಯರ ಆಭರಣಗಳ ದೈನಂದಿನ ಜೀವನದ ಬಳಕೆಯಾಗುವ ವಿಶೇಷ ಅಂಗಡಿಗಳು ಗ್ರಾಮದಲ್ಲಿ ಹಾಕಲಾಗಿದ್ದು, ಮಕ್ಕಳಿಗೆ ಆಟಿಕೆಯ ಸಾಮಾನುಗಳ ಅಂಗಡಿ, ತೊಟ್ಟಿಲುಗಳು ಜನಮನ ಸೆಳೆದಿದ್ದವು. ಜಾತ್ರೆಗೆ ಕ್ಷೇತ್ರದ ಶಾಸಕ ಸಿದ್ದು ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಆಗಮಿಸಿ ದೇವಿಯ ದರ್ಶನ ಪಡೆದರು. ಈ ಕುರಿತು ಮಾತನಾಡಿದ ಸ್ಥಳೀಯ ಮುಖಂಡರು, ಜಾತಿ ಧರ್ಮ ಭೇದಗಳನ್ನ ಮರೆತು ಎಲ್ಲರೂ ಜಾತ್ರೆಗೆ ಸಹಕಾರ ನೀಡಿದ್ದಾರೆ. ನಮ್ಮ ಅಪೇಕ್ಷೆಗೂ ಮೀರಿ ಜಾತ್ರೆಯು ಯಶಸ್ಸು ಕಂಡಿದ್ದು, ಶಾಂತಿಯುತವಾಗಿ ಜಾತ್ರೆ ನಡೆದಿದೆ ಎಂದರು. ಹಾಗೂ ಜಾತ್ರೆ ಯಶಸ್ವಿಯಾಗಿ ನಡೆಯಲು ಸಹಕರಿಸಿದ ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸಿದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ವೀಕ್ಷಕರೇ ನಮಸ್ಕಾರ. ಈಗಾಗಲೇ ಏನಪ್ಪ ಅಂದರೆ ಒಂದು ದುಬ್ಬಲಗುಂಡಿ ಗ್ರಾಮದಲ್ಲಿ ವಿಶೇಷವಾಗಿ ಒಂದು ಲಕ್ಷ್ಮೀ ದೇವಿಯ ಒಂದು ಮರಿಗೆಮ್ಮ ದೇವಿಯ ಒಂದು ಜಾತ್ರಾ ಮಹೋತ್ಸವ ಏನಪ್ಪ ಅಂದರೆ 6ನೇ ತಾರೀಕಿನಂದು ಪ್ರಾರಂಭವಾಗುವ ಇವತ್ತಿನ ದಿನ ಏನಪ್ಪ 5ನೇ ದಿನದಂದು 6ನೇ ತಾರೀಕಿನಿಂದ ಸತತವಾಗಿ ಪ್ರಾರಂಭವಾಗಿ ಕೊನೆಯ ಹಂತ ಏನಂದರೆ 10ನೇ ತಾರೀಕಿನಂದು ಅದ್ದೂರಿಯಾಗಿ ಏನಪ್ಪ ಅಂದರೆ ಒಂದು ಜಾತ್ರಾ ಮಹೋತ್ಸವ ಸಕ್ಸಸ್ ಆಗಿದೆ. ಈ ಜಾತ್ರೆಯಲ್ಲಿ ಏನಂದರೆ ಸರಿ ಸುಮಾರು ಏನಪ್ಪ ಅಂದರೆ ಒಂದು 5,000ಕ್ಕಿಂತ ಅಧಿಕ ಜನಸಂಖ್ಯೆ ಸೇರಿರುವಂಥದ್ದು, ಅಧಿಕ ರೀತಿಯಾದಂಥ ಜನಸಂಖ್ಯೆ ಸೇರಿರುವಂಥ ನಿರೀಕ್ಷೆ ಇದೆ. ಹಾಗೂ ಯಾರೆಲ್ಲ ಗಣ್ಯರು ಬಂದಿದ್ದರು, ಏನೆಲ್ಲ ಕಾರ್ಯಕ್ರಮ ಅದು ಮತ್ತು ಕಾರ್ಯಕ್ರಮ ಯಾವ ರೀತಿಯಾಗಿತ್ತು ಅನ್ನೋದನ್ನು ಬನ್ನಿ ಸ್ವತಃ ಊರಿನ ಮುಖಂಡರು ಮತ್ತು ಕಾರ್ಯಕ್ರಮದ ಏನಿದು ಇವತ್ತಿನ ಜಾತ್ರದ ಸಮಸ್ತ ಗಣ್ಯರ ಜೊತೆ ಮಾತನಾಡಿಸೋಣ. ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ತಾವು ನಮ್ಮ ಈ ಲಕ್ಷ್ಮೀ ಜಾತ್ರೆಗೆ ಆಗಮಿಸಿದ್ದಕ್ಕಾಗಿ ತಮ್ಮನ್ನು ಸ್ವಾಗತಿಸುತ್ತೇನೆ. ಇವಾಗ ಹೇಳಬೇಕಾದ್ರೆ ಇವತ್ತಿನ ದಿವಸ ಮಣ್ಣು ಕೂಡ ತಾವು ಬಂದಿದ್ದೀರಿ, ನೋಡಿದಿರಿ. ಇವತ್ತಿನಂದು ಲಾಸ್ಟ್ 10ನೇ ತಾರೀಕು ಭಾಳ ವಿಜೃಂಭಣೆಯಿಂದ, ಭಾಳ ಅಂದ್ರೆ ಐತಿಹಾಸಿಕವಾದಂಥ ಈ ಕಾರ್ಯಕ್ರಮ ಏನಂತ ನಮ್ಮ ಲಕ್ಷ್ಮೀ ಜಾತ್ರಾ ಮಹೋತ್ಸವ ಜರುಗಿತು. ಇವತ್ತು ನನಗೆ ಹೇಳಬೇಕಾದ್ರೆ ಒಂದು 15-20 ಸಾವಿರ ಜನ ಇವತ್ತಿತ್ತಿಲ್ಲಿ. ಇವತ್ತು ನಾನು ಅನ್ನದಾನದ ಬಗ್ಗೆದಾಗ ಅಲ್ಲಿ ಕೇಳ್ದೆ, ಅಲ್ಲಿ ಅಕ್ಕಿ ಎಷ್ಟು ಖರ್ಚದು, ಅಲ್ಲಿ ಇದು ಎಸದು ಅಂತಂದ್ರೆ 20 ಕ್ವಿಂಟಲ್ ಅವಾಗೆ ಹೋಗ್ಯಾವ. ಈಗ ಇನ್ನೂ ನಡೆದದ ಅನ್ನದಾಸೋಗ. ಇದ್ರ ಲೆಕ್ಕದ ಮೇಲೆ ಏನಂತಂದ್ರೆ ಎಷ್ಟೆಷ್ಟಾಯಿತು ಅಂಬೋದು ಇದು ಅದ. ಆಮೇಲೆ ಜನ ಇವತ್ತು ಪ್ರತಿಯೊಂದು ಓಣಿಯಿಂದ ನಮ್ಮಲ್ಲಿ ಇರ್ತಕ್ಕಂಥ ಓಣೆಗಳು 7 ಓಣೆ ಇವೆ. ಆ 7 ಓಣೆಯಿಂದ ಏನಂದ್ರೆ ಹೆಣ್ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಕೂಡಿ ಪ್ರತಿಯೊಬ್ಬರು ಏನಂತಂದ್ರೆ ದಿನ 3 ದಿವಸ ಇಲ್ಲೇ ಇದ್ದರು. ಅವರು ದಿನಾಲು 3 ದಿವಸ ಇಲ್ಲೇ ಇದ್ದರು. ಈ ರೀತಿಯಾಗಿ ಒಳ್ಳೆಯ ವಿಜೃಂಭಣೆಯಿಂದ ಅಂತಂದ್ರೆ ಇವತ್ತಿನ ದಿವಸ ನಮ್ಮ ಜಾತ್ರಾ ಮುಕ್ತಾಯ ಆಗ್ಯದ. ಭಾಳ ಲಕ್ಷ್ಮೀ ದೇವಿ ಒಂದು ಇದು ಏನಂತಂದ್ರೆ ತಾವೆಲ್ಲ ಗ್ರಾಮಸ್ಥರು ಭಾಳ ಧನ್ಯವಾದ ನಮಗೇನಂತಂದ್ರೆ ತಿಳಿಸಿದ್ರು. ಸಾವಿರಾರು ಮಂದಿ ನನಗೇನಂದ್ರೆ ಫೋನ್ ಮಾಡಿದರು, ಒಳ್ಳೇದಾಯಿತು, ಭಾಳ ಒಳ್ಳೇದಾಯಿತು, ನಿಮ್ಮ ಕೈ ಮೇಲೆ ಇದು 60-65 ವರ್ಷ ಹಿಡಿದು 70 ವರ್ಷ ಹಿಡಿದು ಆಗಿದ್ದಿದ್ದಿಲ್ಲ, ಇದು ಒಂದು ಆಯಿತು ಅಂಥೇಳಿ ಭಾಳಷ್ಟು ಜನ ಏನಂತಂದ್ರೆ ಇದ್ರ ಬಗ್ಗೆದಾಗ ಏನಂತಂದ್ರೆ ನಮ್ಗೆ ಫೋನ್ ಮುಖಾಂತರ ಮೌಖಿಕವಾಗಿ ಏನಂತಂದ್ರೆ ಮಾತಾಡಿದ್ದಾರೆ. ಅದಕ್ಕೆ ದೇವರು ಈ ಜನನೂ ಕೂಡ ನಮ್ಮ ದುಬ್ಬಲಗುಂಡಿ ಗ್ರಾಮದ ಜನರ, ನಮ್ಮ ಅಣ್ಣತಮ್ಮರಾಗಲಿ ಹಿರುಗಳಾಗಲಿ ಹೆಣ್ಮಕ್ಳು ತಾಯಿದೇರು ಅಕ್ಕದೇರು ಅವ್ರು ಪ್ರತಿಯೊಬ್ಬರು. ಇವತ್ತು ನಾವು ಹೇಳ್ಬೇಕಂದ್ರೆ ಇಲ್ಲಿ 2,500 ಮನೆಗಳವ. ನನಗೆ ಕಮ್ಮಸೆ ಅಂದ್ರೆ ಒಂದು ಇಬ್ಬರಿಲ್ಲ ಮೂಗರು ಒಂದು ಮನೆಗೆ ಅಂತಂದ್ರೆ ಎಷ್ಟಾಗ್ತಾರೆ? 7,500 ಮಂದಿ ಜನ ಆಯ್ತು. ಕಡಿಮೆ ಅಂದ್ರೆ ಅವ್ರು ಹೊರಗಿಂದ ಹೆಣ್ಮಕ್ಳು ಬಂದಿದ್ದವರು ಅವರೆಲ್ಲ ಏನಂತಂದ್ರೆ ಇವತ್ತು ಬಂದು ದರ್ಶನ ತೊಗೊಂಡು ಅವ್ರಿಗೆ ನಾವು ದೇಣಿಗೆ ಕೊಡ್ರಿ ಇದು ಮಾಡಿದ್ದಿಲ್ಲ, ಹಾಗೆ ಏನಂತಂದ್ರೆ ದೇಣಿಗೆ ಕೊಟ್ಟೇನಂತಂದ್ರೆ ಇದು ಮಾಡಿದಾರೆ. ಈ ರೀತಿಯಾಗಿ ಭಾಳ ವಿಜೃಂಭಣೆಯಿಂದ ಸಕ್ಸಸ್ಫುಲ್ ಆಗಿ ಇವತ್ತೇನಂತಂದ್ರೆ ನಾವೆಲ್ಲ ಗ್ರಾಮದ ಗ್ರಾಮಸ್ಥರು ಏನು ಕೂಡ ಮಾಡಿದೆವು. ಇದಕ್ಕೊಂದು ನಮಗೇನಂತಂದ್ರೆ ದೇವರ ಆ ಲಕ್ಷ್ಮಿ ಏನಂತಂದ್ರೆ ಆಶೀರ್ವಾದ ಮಾಡಿ ಏನೂ ದುರ್ಘಟನೆ ಆಗದಂತೆ ನಮಗೇನಂತಂದ್ರೆ ಒಳ್ಳೆ ರೀತಿಯಿಂದ ಏನಂತಂದ್ರೆ ಆಗ್ಯದ ಅಂಥೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಮರಿಗೆಮ್ಮ
ಮಾಯಮ್ಮ ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮದೆಲ್ಲ ಗ್ರಾಮಸ್ಥರು ಹಾಗೂ ಎಲ್ಲ ಹಿರಿಯರು ಎಲ್ಲ ಸಮಾಜದವರು ಏನು ಕೂಡಿ ನಮಗೆಲ್ಲರೂ ಸಹಕಾರ ಮಾಡಿ ಊರು ಎಲ್ಲ ತನು ಮನ ಧನದಿಂದ ನಮ್ಮ ಊರ ಜನರು ಎಲ್ಲರೂ ಸಹಕಾರ ಮಾಡಿ ಒಂದು ಜಾತ್ರಾ ಸಕ್ಸಸ್ ಮಾಡ್ಯಾರ. ಹಾಗೂ ನಮ್ಮದು ಇಡೀ ಸುತ್ತ ಹಳ್ಳಿದು ಜನರದ್ದು ಭೀ ಎಲ್ಲರೂ ಬಂದು ನಮ್ಮದು ಎಲ್ಲ ಜಾತ್ರೆಗೆ ಒಂದು ವೈಭವ ತಂದು ಕೊಟ್ಟರು. ಅವರಿಗೆಲ್ಲ ನಮ್ಮ ಗ್ರಾಮಸ್ಥದ ವತಿಯಿಂದ ನಮ್ಮದು ಲಕ್ಷ್ಮೀ ದೇವಿ ಹಾಗೂ ಮಾರಮ್ಮ ಮರಿಗಮ್ಮ ಅವ್ರ ಕಮಿಟಿ ವತಿಯಿಂದ ಎಲ್ಲ ಹೊರಗಿಂದ ಬಂದವರಿಗೆ ಊರಿಂದ ಎಲ್ಲ ಜನರಿಗೆ ಒಂದು ಧನ್ಯವಾದ ಹೇಳಕ್ಕೆ ನಾ ಇಷ್ಟಪಡ್ತೀನಿ. 6ನೇ ತಾರೀಕಿಂದ ಸತತವಾಗಿ 5 ದಿವಸ ಕಾರ್ಯಕ್ರಮ ಜರುಗಿತ್ತು. ಇಡೀ ಎಲ್ಲ ಸಮುದಾಯ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಕಮ್ಯುನಿಟಿ ಜನರು ಭಾಳಷ್ಟು ಸಹಕಾರದಿಂದ ತಮ್ಮ ಊರಲ್ಲಿ 70 ವರ್ಷದ ನಂತರ ಮೊದಲನೇ ಸಲ ಮರಿಗಮ್ಮ ದೇವಿ ಹಾಗೂ ಲಕ್ಷ್ಮೀ ದೇವಿ ಜಾತ್ರೆ ಆಗ್ತಾಯಿದೆ ಅಂತಂದು ಗೊತ್ತಾದ ನಂತರ ಎಲ್ಲರೂ ತಮ್ಮ ನೆಂಟ್ರಿ ಕರೆಸಿದ್ರು. ಎಲ್ಲ ರೀತಿಲಿ ದೇವಸ್ಥಾನಗಳಿಗೆ ನಮ್ಮಿಂದ ಎಷ್ಟು ಸಹಾಯ ಆಯಿತು ಮಾಡ್ತೀವಿ, ನೀವೆಲ್ಲ ಮಾಡ್ರಿ ಅಂತ ಇಡೀ ಒಗ್ಗಟ್ಟಿನಿಂದ ಎಲ್ಲ ಜನರು ಒಗ್ಗಟ್ಟಾಗಿ ಒಂದು ಒಗ್ಗಟ್ಟಿನ ಶಕ್ತಿ ಮುಖಾಂತರ ಊರಲ್ಲಿ ಇವತ್ತು ಭಾಳಷ್ಟು ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಆಯಿತು. ನಮ್ಮದು ದುಬಲಗುಂಡಿ ಗ್ರಾಮದ ಎಲ್ಲ ತಾಯಂದಿರಿಗೂ ಹಾಗೂ ತಂದೆಯಂದಿರಿಗೂ ಅಣ್ಣ ತಮ್ಮಂದಿರಿಗೂ ಇಡೀ ನಮ್ಮ ದುಬಲಗುಂಡಿ ಜನತೆಗೆ ಈ ಮರಿಗಮ್ಮ ದೇವಿ ಲಕ್ಷ್ಮೀ ದೇವಿ ಆಯುಷು ಆರೋಗ್ಯ ಕೊಟ್ಟು ಅವ್ರಿಗೆ ತನ್ನ ಧನ ಮನದಿಂದ ಇನ್ನು ಮುಂದೆ ಬರ್ತಕ್ಕಂಥದ್ದಿಂದಲೇ ಎಲ್ಲರೂ ಒಗ್ಗಟ್ಟಾಗಿ ಇದಕ್ಕಿಂತ ಇವತ್ತು 20,000 ಜನ ಸೇರಿರು ಈ ಕಾರ್ಯಕ್ರಮದಲ್ಲಿ. ಮುಂದೆ ಬರ್ತಕ್ಕಂಥ ಜಾತ್ರೆಯಲ್ಲಿ 50 ಜನ ಸೇರೋಕ್ಕಂತ ನಮ್ದು ಎಲ್ಲ ದುಬಲಗುಂಡಿ ಜನತೆಯಲ್ಲಿ ಯಾರ ಮನದಲ್ಲೂ ಕೆಟ್ಟ ಭಾವನೆ ಇರ್ದಂಗೆ ಎಲ್ಲರೂ ಜಗಳ ಕಿರಿಕಿರಿ ಬಿಟ್ಟು ನಾವು ಒಗ್ಗಟ್ಟಿದ್ದೇವೆ ಅಂತಕ್ಕಂಥ ಈ ಕಾರ್ಯಕ್ರಮ ಮಾಡಿ ತೋರಿಸಿದ್ದಾರೆ. ಹಾಗೆ ಎಲ್ಲರಿಗೆ ಆ ದೇವಿಯ ಆಶೀರ್ವಾದ ಸದಾ ಕಾಲ ಇರಲಿ. ಹಾಗೆ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಂದ್ರೆ ನಮ್ಮ ಶಿವರಾಜ್ ಗಂಗಶೆಟ್ಟಿ ಶಂಕರಗೌಡ್ರು ಅವರು ಬಹಳಷ್ಟು ಅವರು ಮುಂದತ್ವದಲ್ಲಾಯಿತು. ಹಾಗೆ ಇಡೀ ಗ್ರಾಮ ಜನತೆ ಇದು ನನ್ನ ಕಾರ್ಯಕ್ರಮ, ನನ್ನ ಮನೆ ಕಾರ್ಯಕ್ರಮ ಇದೆ, ಯಾರು ಜಗಳ ಕಿರಿಕಿರಿ ಆಗದೇ ಇರೋ ಭಾಳಷ್ಟು ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಮಂತ ತಮ್ಮ ಒಂದು ಇಚ್ಛೆ ಶಕ್ತಿಯಿಂದ ನೀವು ಅಂತೂ ನೋಡಿದ್ದೀರಿ ಇವತ್ತು ಮಧ್ಯಾಹ್ನ ಕಾರ್ಯಕ್ರಮ ಯಾವ ರೀತಿಯಾಗಿದೆ ಅಂತ. ಏನು ಹೇಳಬೇಕು ಅಂತೂ ಕೂಡ ಗೊತ್ತಾಗ್ತಿಲ್ಲ. ಅದಕ್ಕಾಗಿ ನಿಮ್ಮ JK ಮುಖಾಂತರ ನಮ್ಮ ಇಡೀ ದುಬಲಗುಂಡಿ ಗ್ರಾಮದ ಎಲ್ಲ ಸಮುದಾಯದ ಅಣ್ಣ ತಮ್ಮಂದಿರ ತಾಯಂದಿರಿಗೆ ಈ ಕಾರ್ಯಕ್ರಮ ಭಾಳಷ್ಟು ಸಕ್ಸಸ್ಫುಲ್ ಆಗಿದೆ. ಈ JK ನ್ಯೂಸ್ ಮೂಲಕ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆ ಹೇಳ್ತೇನೆ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ RK ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.